ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭೆ ಚುನಾವಣೆಯ ಮತದಾನ ಅಂತ್ಯಗೊಂಡಿದೆ. ಈ ಬೆನ್ನಲ್ಲೇ ಮತದಾನ ಅಂತ್ಯವಾಗ್ತಾ ಇದ್ದಂತೆ ಚುನಾವಣೋತ್ತರ ಸಮೀಕ್ಷೆಗಳು ಪ್ರಕಟಗೊಂಡಿದೆ. ಮಹಾರಾಷ್ಟ್ರ ಮತದಾನೋತ್ತರ ಸಮೀಕ್ಷೆಯ 10ರ ಪೈಕಿ 9 ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಗೆ ಮುನ್ನಡೆಯನ್ನು ತೋರಿಸಿವೆ. ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಮೈತ್ರಿಗೆ ತೀವ್ರ ಹಿನ್ನಡೆಯನ್ನು ತೋರಿಸಿವೆ. ಆದರೆ ದೈನಿಕ್ ಭಾಸ್ಕರ್ ಸಮೀಕ್ಷೆ ಮಾತ್ರ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಮುನ್ನಡೆ ತೋರಿಸಿವೆ. ಇನ್ನು ಕರ್ನಾಟಕ ಬೈ ಎಲೆಕ್ಷನ್ ಸಮೀಕ್ಷೆ ಕೂಡ ಹೊರಬಿದ್ದಿದ್ದು ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಎನ್ಡಿಎ ಮೈತ್ರಿಕೂಟಕ್ಕೆ ಮುನ್ನಡೆ ತೋರಿಸಿದೆ. ಸಂಡೂರು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿವೆ. ಆದರೆ ನವೆಂಬರ್ 23ಕ್ಕೆ ಮತ ಎಣಿಕೆ ನಡೆಯುತ್ತೆ. ಅವತ್ತು ನಿಜವಾದ ಫಲಿತಾಂಶ ಹೊರಬೀಳುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ನೀಡಲಿದ್ದಾರೆ. ನಂದಿನಿ ಉತ್ಪನ್ನಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿದ್ದು ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದ ಪ್ರಸ್ತುತ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಅದಾದ ನಂತರ ಮುಡಾ ಕೇಸ್ನಲ್ಲಿ ಇಡಿಯಿಂದ ನೋಟಿಸ್ ಜಾರಿ ಸಾಧ್ಯತೆ ಹಿನ್ನೆಲೆ ಹಿರಿಯ ವಕೀಲರಿಂದ ಹೇಗೆ ಕಾನೂನು ಹೋರಾಟ ಮಾಡಬೇಕು ಎಂಬ ಬಗ್ಗೆ ಕಾನೂನು ತಜ್ಞರಿಂದ ಸಲಹೆ ಪಡೆಯಲಿದ್ದಾರೆ. ಉಡುಪಿಯಲ್ಲಿ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಕ್ಸಲ್ ವಿಕ್ರಮ್ ಗೌಡ ಬಳಿ ಅಪಾಯಕಾರಿ ಶಸ್ತ್ರಾಸ್ತ್ರಗಳಿದ್ವು. ಅವನ ಬಳಿ ಆಟೋಮ್ಯಾಟಿಕ್ ಮಷಿನ್ ಗನ್ ಕೂಡ ಇತ್ತು. ಪೊಲೀಸರು ಶೂಟ್ ಮಾಡದಿದ್ರೆ ಕಷ್ಟ ಆಗ್ತಾ ಇತ್ತು, ಇಲ್ಲದಿದ್ರೆ ಪೊಲೀಸರನ್ನೇ ಶೂಟ್ ಮಾಡುವ ಸಾಧ್ಯತೆ ಇತ್ತು. ವಿಕ್ರಮ್ ಗೌಡ ಮೇಲೆ 60ಕ್ಕೂ ಹೆಚ್ಚು ಕೇಸ್ಗಳಿದ್ವು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಲೋಕಾಯುಕ್ತ ಕಚೇರಿಗೆ ಸಿಎಂ ಬಾಮೈದ ಭೇಟಿ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೋಕ ಕಚೇರಿಗೆ ಸಿಎಂ ಬಾಮೈದ ಭೇಟಿ ವಿಚಾರ ನನಗೆ ಗೊತ್ತಿಲ್ಲ. ತನಿಖೆಗೆ ಹೋಗಿರಬಹುದು, ವಿಚಾರಣೆ ಬಿಟ್ಟು ಬೇರೆ ಯಾವುದಕ್ಕೆ ಹೋಗಿದ್ರು ಗೊತ್ತಿಲ್ಲ. ರಾತ್ರಿ ಲೋಕಾಯುಕ್ತ ಕಚೇರಿಗೆ ಬೀಗ ಹಾಕಿರ್ತಾರಲ್ಲ, ಹೇಗೆ ಹೋಗ್ತಾರೆ? ಬೀಗ ಹಾಕಿದ್ರೋ ಇಲ್ವೋ ಅಂತ ನೋಡೋದಕ್ಕೆ ಹೋಗಿರಬಹುದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ತನಿಖೆಗೆ ಕರೆದ್ರೆ ಹೋಗಬೇಕು. ಅದು ಬಿಟ್ಟು ಅವರು ಹೋಗಿದ್ದಾರೆ ಅಂದರೆ ಏನಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ. ಎಲ್ಲ ಬೀಗ ಹಾಕಿರ್ತಾರಲ್ಲ, ಎಲ್ಲ ಬೀಗ ಹಾಕಿರಲ್ವಾ? ಎಲ್ಲ ಬೀಗ ಹಾಕಿದಾರೋ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಹೋಗಿದ್ರು, ಗೊತ್ತಿಲ್ಲ. ಮುಡಾ ಕೇಸ್ ಸಂಬಂಧ ಲೋಕಾಯುಕ್ತ ತನಿಖೆ ಚುರುಕುಗೊಳಿಸಿದೆ. ಈ ಹಿಂದೆ ಮೈಸೂರಿನ ಎಡಿಸಿ ಆಗಿದ್ದ ಪಾಲಯ್ಯನವರು 2ನೇ ಬಾರಿ ಆಯುಕ್ತರಾಗಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಮುಡಾದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಣೆ ಮಾಡಿದ್ದ ಪಾಲಯ್ಯ ಕೆಸರೆ ಗ್ರಾಮದ ಜಮೀನಿನ ಕುರಿತಾಗಿ ಸಹಿ ಹಾಕಿದ್ರು. ಸಿಎಂ ಪತ್ನಿ ನಿವೇಶನ ಕೇಳಿ ಅರ್ಜಿ ಹಾಕಿದ್ದ ವೇಳೆ ಪಾಲಯ್ಯ ಮುಡಾದ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ 3.16 ಗುಂಟೆ ಜಮೀನು ಬಗ್ಗೆ ದಾಖಲೆ ಪರಿಶೀಲನೆ ನಡೆಸದೆ ಶಿಫಾರಸು ನೀಡಿದ ಆರೋಪದ ಮೇಲೆ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿತ್ತು. ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿ ಇರುವ ಡಿಸಿಎಂ ನಿವಾಸಕ್ಕೆ ಭೇಟಿ ನೀಡಿ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಮತ ವಿಭಜನೆ ಆಯಿತು ಎಂಬುದರ ಕುರಿತು ಚರ್ಚೆ ಮಾಡಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರುಗಳಾದ ಶಾಸಕ ಜಯಚಂದ್ರ, ಎಸ್ಟಿ ಸೋಮಶೇಖರ್, ಅನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ರಾಜ್ಯಸಭೆ ಸದಸ್ಯ ಜಿಸಿ ಚಂದ್ರಶೇಖರ್, ಎಂಎಲ್ಸಿ ರವಿ ಕೂಡ ಉಪಸ್ಥಿತರಿದ್ದರು. ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿರುವ ಸಂಘಟನೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಬಳಿಯಲ್ಲಿ ನಡೆದಿದೆ. ಆಸ್ಪತ್ರೆ ಮುಂದೆ ಶವ ಬಿಟ್ಟು ಮೃತ ಸಂಬಂಧಿಕರು ಪ್ರತಿಭಟನೆ ಮಾಡಿದ್ದಾರೆ. ಮೃತ ಬಾಣಂತಿ ಕಲ್ಪನಾ ಲಮಾಣಿ ಸವದತ್ತಿ ನಿವಾಸಿಯಾಗಿದ್ದು ಆಸ್ಪತ್ರೆಯಲ್ಲಿ ಬಿಪಿ ಲೋ ಆಗಿ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ತಿಳಿಸಿದ್ರು. ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಅದಾದ ಬಳಿಕ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಅಶೋಕ್ ಶೆಟ್ಟಿ, ಎಡಿಸಿ ವಿಜಯಕುಮಾರ್ ಕುಟುಂಬಸ್ಥರ ಮನವೊಲಿಸಿ ಸೂಕ್ತ ತನಿಖೆ ಮಾಡುವುದಾಗಿ ತಿಳಿಸಿದ್ದು ಬಳಿಕ ಕುಟುಂಬಸ್ಥರು ಪ್ರತಿಭಟನೆ ಕೈಬಿಟ್ಟಿದ್ದಾರೆ.
ವಿಷಕಾರಿ ಹೊಗೆಯಿಂದ ಕೊಪ್ಪಳ ಜಿಲ್ಲೆಯ ಹಿರೇಬಗನಾಳ ಗ್ರಾಮದ ಬಳಿ ಇರುವ ಕಾರ್ಖಾನೆಗಳು ಸ್ಥಳೀಯರಿಗೆ ಮಾರಕವಾಗಿ ಮಾರ್ಪಟ್ಟಿದ್ದಾವೆ. ಧೂಳಿನ ಹೊಗೆಯಿಂದ ಜನರು ಪ್ರತಿನಿತ್ಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ರೈತರ ಬೆಳೆ ಕೂಡ ಹಾನಿಯಾಗ್ತಾ ಇದೆ. ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ಕಾರ್ಖಾನೆ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಗ್ಯಾರಂಟಿಗಳನ್ನು ಟೀಕಿಸಿ ಪ್ರಚಾರ ಮಾಡ್ತಿರುವ ವಿಪಕ್ಷಗಳಿಗೆ ತಿರುಗೇಟು ನೀಡೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ರೂಪಿಸಿಕೊಂಡಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳ ಯಶಸ್ಸಿನ ಕುರಿತು ಡಿಸೆಂಬರ್ ಮೊದಲ ವಾರದಲ್ಲೇ ಬೃಹತ್ ಸಮಾವೇಶ ಆಯೋಜನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. 5 ಕಂದಾಯ ವಿಭಾಗಗಳಲ್ಲಿ ಸಮಾವೇಶ ನಡೆಸಲು ನಿರ್ಧಾರ ಮಾಡಿದ್ದು ತುಮಕೂರು, ಕಲಬುರಗಿ, ಬೆಳಗಾವಿ, ಮೈಸೂರು, ಬೆಂಗಳೂರಿನಲ್ಲಿ ಸಮಾವೇಶಗಳನ್ನು ಆಯೋಜನೆ ಮಾಡಲಾಗಿದೆ. ಶೀಘ್ರದಲ್ಲೇ ಸಮಾವೇಶದ ಅಂತಿಮ ಸ್ಥಳ ನಿಗದಿ ಮಾಡಲಿದ್ದು ಈ ಮೂಲಕ ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸೋದಕ್ಕೆ ಕೈ ನಾಯಕರು ತೀರ್ಮಾನ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ವಿಚಾರವಾಗಿ ಯಾರೂ ಗಾಬರಿ ಬೀಳುವ ಅವಶ್ಯಕತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮಾನದಂಡದಂತೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾರು ಬಡವರಿದ್ದಾರೆ ಅವರಿಗೆ ಸಿಗುತ್ತೆ. ನಮ್ಮ ಸರ್ಕಾರ ಇರೋದೇ ಬಡವರಿಗಾಗಿ. ನಮ್ಮ ಗ್ಯಾರಂಟಿ ಟೀಮ್ಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಮನೆ ಮನೆಗೆ ಬಂದು ಸಮಸ್ಯೆಗಳನ್ನು ಸರಿ ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದು ವಿಚಾರವಾಗಿ ಹಲವೆಡೆ ಆರೋಪಗಳು ಕೇಳಿ ಬರ್ತಾ ಇವೆ. ಕಲಘಟಗಿಯಲ್ಲಿ 400 ಕಾರ್ಡ್ಗಳು ರದ್ದಾಗಿವೆ. ಪರಿಶೀಲನೆ ವೇಳೆ ಜೆನ್ಯೂನ್ ಇದ್ರೆ ವಾಪಸ್ ಮಾಡ್ತೀವಿ ಅಂತ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕೆಲವರು ಬಿಪಿಎಲ್ ಕಾರ್ಡ್ ಬೇಡ ಅಂತ ಇದ್ರು. ಹೆಚ್ಚಂದ್ರೆ 15% ಕಾರ್ಡ್ಗಳು ರದ್ದಾಗಬಹುದು. ಕಾರ್ಮಿಕರ ಕಾರ್ಡ್ಗಳನ್ನು ಪರಿಶೀಲನೆ ಇಲ್ಲ. ಅಂಬೇಡ್ಕರ್ ಸೇವಾ ಕೇಂದ್ರ ಕೂಡ ಮಾಡ್ತಾ ಇದ್ದೀವಿ. ಯಾರು ಅರ್ಜಿ ಹಾಕ್ತಾರೆ ಅವರ ಮನೆಗೆ ಹೋಗ್ತೀವಿ. ನೇರ ಪರಿಶೀಲನೆ ಮಾಡಿ ಕಾರ್ಡ್ಗಳನ್ನು ಕೊಡ್ತೀವಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. APL ಅಂಡ್ BPL ಕಾರ್ಡ್ ಎರಡು ಸೇರಿ 40,000 ಕೊಡ್ಸಿದ್ರು. ನಾವು ಇವಾಗ BPL ಕಾರ್ಡ್ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಕೇವಲ 400ಕ್ಕಿಂತ ಜಾಸ್ತಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸಂಡೂರು ಕಲ್ಗಟ್ಟಿಗೆ ತಾಲೂಕಿನಲ್ಲಿರ್ತಕ್ಕಂಥ ಅಳ್ನಾವರ್ ಬಿಟ್ಟು ಕಲ್ಗಟ್ಟಿಗೆ ತಾಲೂಕಿನಲ್ಲಿ 400 ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಅದಕ್ಕೆ ರೀಸನ್ಸ್ಗಳು ಇದ್ದಾವೆ. ಸೊ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತಕ್ಕಂಥದ್ದು ಅದು ಆತಂಕಕ್ಕೆ ಒಳಗಾಕಂಥದ್ದು ಏನು ಬೇಕಾಗಲ್ಲ. ಯಾಕಂದರೆ ಈ ಥರ ಪರಿಶೀಲನೆ ಮಾಡಿದಾಗ ಕೆಲವು ಸಂದರ್ಭದಲ್ಲಿ ಜೆನ್ಯೂನ್ ಯಾರನ್ನ ಬಿಟ್ಟು ಹೋಗಿದ್ರೆ ಮತ್ತೆ ವಾಪಸ್ ಕೊಡ್ಲಿಕ್ಕೆ ಅವಕಾಶ ಇದೆ. ಇಫ್ ದೇರ್ ಎನಿಬಡಿ ವಾಸ್ ಲೆಫ್ಟ್ ಜೆನ್ಯೂನ್ ಯಾರು ಇದ್ದರು ಅವ್ರಿಗೇನನ್ನ ಕೈ ಬಿಟ್ಟಿದ್ರೆ ಸರ್ಕಾರ, ಸೊ ಹಾಗೆ ಮತ್ತೆ ವಾಪಸ್ ಸರ್ಕಾರ ಅದನ್ನು ಖಂಡಿತವಾಗ್ಲೂ ಬಡವರ ರೇಷನ್ ಕಾರ್ಡ್ಗಳು ಕಟ್ಟಾಗೋದಿಲ್ಲ. ಯಾರು ತೆರಿಗೆ ಕಟ್ತಾರೆ ಅವರ ಕಾರ್ಡ್ಗಳು ಮಾತ್ರ ಬಂದಾಗತ್ತೆ ಅಂತ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ನಾನು ಆದಾಯ ತೆರಿಗೆ ಕಟ್ತೀನಿ. ನಾನು BPL ಹೊಂದಿದ್ರೆ ಅದು ಅನರ್ಹ. ಅರ್ಹರಿಗೆ ಕಾರ್ಡ್ ಕೊಡಿಸುವ ಕೆಲಸವನ್ನು ಮಾಡ್ತೀವಿ. ಕಾರ್ಡ್ಗಳನ್ನು ತಿದ್ದುಪಡಿಗೆ ಗ್ಯಾರಂಟಿ ಯೋಜನೆಗೆ ಸಂಬಂಧ ಇಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಏನಿದೆ, ಯಾರು ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಿಲ್ಲ. ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ, ಈಗ ಆ 80% ಏನಿದೆ ಅದರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗ್ತದೆ. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ, ಕಾರ್ ಇದೆ. ವಕ್ಫ್ ಭೂ ಕಬಳಿಕೆ ವಿಚಾರಕ್ಕೆ ರಾಜ್ಯದಲ್ಲಿ ಹೋರಾಟ ಶುರುವಾಗಿದೆ. ರೈತರು ಕಂಗಾಲಾಗಿದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ರೈತರು, ಮಠಗಳು, ಹಲವರ ಆಸ್ತಿಗಳು ವಕ್ಫ್ ಆಸ್ತಿಗಳಾಗಿ ಬದಲಾಗಿದ್ದಾವೆ. ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಬಹುಸಂಖ್ಯಾತ ಹಿಂದೂಗಳಿಗೆ ಆತಂಕ ಎದುರಾಗಿದೆ. ಹಿಂದೂಗಳು ರೈತರ ಭೂಮಿಗೆ ಕಂಟಕವಾಗಿದೆ ಅಂತ ಕಿಡಿಕಾರಿದ್ದಾರೆ. ಪದೇ ಪದೇ ಸೀಟ್ ಬೆಲ್ಟ್ ಧರಿಸದೆ 36 ಬಾರಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿ ವಾಹನ ಚಾಲಕನೊಬ್ಬ 18,000 ದಂಡ ಕಟ್ಟಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಪ್ರತಿ ಬಾರಿ ಕೂಡ ಸಿಸಿ ಕ್ಯಾಮೆರಾದಲ್ಲಿ ನಿಯಮ ಉಲ್ಲಂಘನೆ ಬಗ್ಗೆ ಪ್ರಕರಣ ದಾಖಲಾಗಿರುವ ಬೆನ್ನಲ್ಲೇ ಮಂಡ್ಯದ ಪೊಲೀಸರು ಚಾಲಕನ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ.
ಪ್ರತಿ ಪ್ರಕರಣಕ್ಕೆ ತಲಾ 500 ರೂಪಾಯಿಯಂತೆ 18,000 ದಂಡ ವಸೂಲಿ ಮಾಡಿದ್ದು, ಇನ್ನು ಮುಂದೆ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವಂತೆ ಎಚ್ಚರಿಸಿದ್ದಾರೆ. ಮಂಗಳೂರಿನಲ್ಲಿ ಲಕ್ಕಿ ಸ್ಕೀಮ್ ಡ್ರಾ ವೇಳೆ ಮಹಾ ವಂಚನೆ ನಡೆದಿದೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಹೆಸರು ಬರೆದಿರುವ ಚೀಟಿ ಆರಿಸುವ ವೇಳೆ ವಂಚನೆ ಎಸಗಿದ್ದಾರೆ. ಚೀಟಿ ತೆಗೆಯುವ ವೇಳೆ ಜೇಬಲ್ಲಿ ಇದ್ದ ಒಂದು ಚೀಟಿಯನ್ನ ಜನರ ಕಣ್ತಪ್ಪಿಸಿ ಸಂಸ್ಥೆ ಸಿಬ್ಬಂದಿ ಕೈಗೆ ಕೊಟ್ಟಿದ್ದಾನೆ. ಚೀಟಿ ನೀಡಿ ಜನರಿಗೆ ಏಮಾರಿಸ್ತಾ ಇರುವ ವಿಡಿಯೋ ವೈರಲ್ ಬೆನ್ನಲ್ಲೇ ಡ್ರೀಮ್ ಡೀಲ್ ಕಂಪನಿ ಸಿಬ್ಬಂದಿಯನ್ನ ಸಂಸ್ಥೆ ವಜಾಗೊಳಿಸಿ ಇಬ್ಬರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ವಿವಿಧ ಕಾರಣಗಳನ್ನು ನೀಡಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ ರಾಜ್ಯ ಸರ್ಕಾರ ಬಡವರ ಅನ್ನಕ್ಕೆ ಕುತ್ತು ತಂದಿದೆ. ರೇಷನ್ ಸಿಗ್ತಿಲ್ಲ ಅಂತ ಬಡ ಕುಟುಂಬಗಳು ಗೋಳಾಡ್ತಾ ಇದ್ದು, ಬಳ್ಳಾರಿಯಲ್ಲಿ 2026 ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ಗೆ ಶಿಫ್ಟ್ ಮಾಡಿಸಿದೆ. ಆದಾಯ ತೆರಿಗೆ ಹೆಸರಿನಲ್ಲಿ ಕಾರ್ಡ್ಗಳನ್ನು ಎಪಿಎಲ್ಗೆ ಮಾರ್ಪಾಡು ಮಾಡಿದ್ದು, 6 ತಿಂಗಳಿಂದ ಅಕ್ಕಿ ಪಡೆಯದ 7,478 ಕಾರ್ಡ್ಗಳನ್ನು ಆಹಾರ ಇಲಾಖೆ ರದ್ದು ಮಾಡಿದೆ. ಸರ್ಕಾರದ ಈ ನಿರ್ಧಾರದಿಂದ ಕೆಲವು ಬಡವರಿಗೆ ಪ್ರಾಣ ಸಂಕಟವಾಗಿ ಪರಿಣಮಿಸಿದ್ದು, ಸರ್ಕಾರದ ಈ ನಿರ್ಧಾರಕ್ಕೆ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ರೇಷನ್ ಕಾರ್ಡ್ ರದ್ದಾಗಿದ್ದಕ್ಕೆ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಟೈಲರಿಂಗ್ ಮಾಡ್ತಿದ್ದವರಿಗೆ ಐಟಿ ರಿಟರ್ನ್ಸ್ ಕೇಳಿ ಕಾರ್ಡ್ ರದ್ದು ಮಾಡಲಾಗಿದ್ದು, ಪಡಿತರ ತರಲು ಹೋದಾಗ ಬಿಪಿಎಲ್ ಕಾರ್ಡ್ ರದ್ದು ವಿಷಯ ಕೇಳಿ ಶಾಕ್ ಆಗಿದೆ. ಅರ್ಹರಿದ್ರೂ ಕೂಡ ಬಿಪಿಎಲ್ ಕಾರ್ಡ್ ಮಿಸ್ ಆಗಿ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದ್ದು, ಜಿಲ್ಲೆಯಾದ್ಯಂತ ತೆರಿಗೆ ಕಾರಣ ನೀಡಿ 2,299 ಕಾರ್ಡ್ ರದ್ದಾಗಿದ್ದು, ಟೈಲರಿಂಗ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಸಂಜೀವ್ ಎಂಬ ವ್ಯಕ್ತಿಯ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಿದ್ದಕ್ಕೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾನೆ. ನಾವು ಬಡವರು ದುಡಿದು ತಿಂತೇವೆ, ಕಾರ್ಡು ರದ್ದಾಗಿದ್ದರಿಂದಾಗಿ ಜೀವನ ನಡೆಸೋದು ಕಷ್ಟವಾಗ್ತಾ ಇದೆ. ಸರ್ಕಾರ ಶ್ರೀಮಂತರನ್ನ ಬಿಟ್ಟು ನಮ್ಮನ್ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲೂ ಬಡವರ ರೇಷನ್ ಕಾರ್ಡ್ ರದ್ದುಗೊಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿ ನಗರದಲ್ಲಿ ಸುಮಾರು 1,840 ಕಾರ್ಡ್ಗಳು ರದ್ದಾಗಿದ್ದು, ಜನ ಕಂಗಾಲಾಗಿದ್ದಾರೆ. ಏಕಾಏಕಿ ರೇಷನ್ ಕಾರ್ಡ್ ರದ್ದಾಗಿರುವ ಹಿನ್ನೆಲೆಯಲ್ಲಿ ಬಡವರು ಕಣ್ಣೀರು ಹಾಕುವ ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನು ಕಾರ್ಡ್ ರದ್ದಾಗಿರೋದ್ರಿಂದಾಗಿ ವಯೋವೃದ್ಧರು TV5 ಬಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ತೆರಿಗೆ ಪಾವತಿ ಮಾಡ್ತಾ ಇದ್ದೀರಿ ಅಂತ ಬಹುತೇಕ ಜನರ ರೇಷನ್ ಕಾರ್ಡ್ ರದ್ದು ಮಾಡಲಾಗಿದೆ. ಆದರೆ ನಮ್ಮ ಬಳಿ ಯಾವುದೇ ಬೈಕು ಕಾರು ಇಲ್ಲ, ವಾರದ ವೇತನದಲ್ಲಿ ನಾನು ದುಡಿತೀನಿ, ಟ್ಯಾಕ್ಸ್ ಪಾವತಿ ಮಾಡಿದ್ದೀರಿ ಅಂತ ಕಾರ್ಡ್ ರದ್ದು ಮಾಡಿದ್ದಾರೆ. ನಾವು ದುಡಿದು ತಿನ್ನೋದಕ್ಕೆ ಆಗೋದು ಅಂಥದ್ರಲ್ಲಿ ಇದ್ದ ಇಂತಹ ಬಿಪಿಎಲ್ ಕಾರ್ಡನ್ನು ಕೂಡ ರದ್ದು ಮಾಡಿದ್ರೆ ನಾವು ಬದುಕೋದು ಹೇಗೆ ಅಂತ ವೃದ್ಧರೊಬ್ಬರು ಅಳಲು ತೋಡ್ಕೊಂಡಿದ್ದಾರೆ. ಹುಬ್ಳಿ ಒಳಗೆ ರೀ ಟಾಟಾ ಮಾರ್ಕೆಟ್ನೊಳಗೆ ಅದು ಬಿಪಿಎಲ್ ರದ್ದು ಮಾಡ್ಯಾರ. ಅದು ನಿಮ್ದು ಎಪಿಎಲ್ ಆಗೈತ್ರಿ, ನೀವು ಏನು ಮಾಡಕ್ಕೆ ಬರೋಲ್ಲ, ನೀವು ಕೇಳ್ರಿ ಅಂತ ಅಂದ್ರಿ. ಅದ್ರ ಸಂಬಂಧ ನಾವು ಇಲ್ಲಿ ನಿನ್ನೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿದ್ವಿ. ಅವರೆಲ್ಲ ಬರ್ಕೊಟ್ಟು ಇದು ಮಾಡ್ಯಾರ. ಇದೆಲ್ಲ ಇಷ್ಟೆಲ್ಲ ಆಯ್ತು ನೋಡಿರಿ. ಸಿದ್ದರಾಮಯ್ಯ ಸರ್ಕಾರ ನೋಡಿರಿ, ನಮ್ಮ ಮತ್ತು 2,000 ರೂಪಾಯಿನೂ ಬಂದಿಲ್ಲ ರೀ ಹೆಣ್ಣು ಮಕ್ಕಳಿಗೆ, ಒಟ್ಟು ಬಂದೇವೆ. ಹುಬ್ಳಿ ಒಳಗೆ ಹಾಸನದಲ್ಲೂ ಕೆಲವರ ಬಿಪಿಎಲ್ ಕಾರ್ಡ್ ರದ್ದಾಗಿರೋದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ 83ಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಇನ್ನು 3,000ಕ್ಕೂ ಹೆಚ್ಚು ಬಿಪಿಎಲ್ಗಳನ್ನು ಎಪಿಎಲ್ ಕಾರ್ಡು ರದ್ದು ಕೂಡ ಮಾಡೋದಕ್ಕೆ ನಿರ್ಧಾರವಾಗಿದೆ. ಇನ್ನು ಬಿಪಿಎಲ್ ಕಾರ್ಡ್ ರದ್ದಾಗಿದ್ದಕ್ಕೆ ಹಾಸನದ ತಣ್ಣೀರು ಹಳ್ಳದ ಮಹಿಳೆಯರು TV5 ಎದುರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ರೇಷನ್ ಕಾರ್ಡ್ ಸಮಸ್ಯೆ ತೀವ್ರ ಗೊಂದಲವನ್ನು ಮೂಡಿಸ್ತಾ ಇದೆ. ರೇಷನ್ ಕಾರ್ಡ್ ಇಲ್ಲದೆ ಹೋದರೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ಗೊಂದಲಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೆರೆ ಎಳೆದಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ಗೃಹಲಕ್ಷ್ಮಿ ವಿಚಾರವಾಗಿ ನಾನು ಸ್ಪಷ್ಟವಾಗಿ ಪ್ರತಿಕ್ರಿಯೆ ನೀಡಿದ್ದೀನಿ. ಎಪಿಎಲ್ ಮತ್ತು ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಹಣ ಬರುತ್ತೆ, ಯಾರು ತೆರಿಗೆ ಕಟ್ಟೋದಿಲ್ಲ ಅಂಥವರಿಗೂ ಗೃಹಲಕ್ಷ್ಮಿ ಹಣ ಬರುತ್ತೆ. 80,000 ಬಿಪಿಎಲ್ ಕಾರ್ಡ್ ರದ್ದು ಮಾಡೋ ಬದಲು ಎಪಿಎಲ್ಗೆ ವರ್ಗಾವಣೆ ಮಾಡಿದ್ದಾರೆ ಅಷ್ಟೇ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.
ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದರ ಹೆಚ್ಚಿಸಿದ ರಾಜ್ಯ ಸರ್ಕಾರದ ಕ್ರಮವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಖಂಡಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಶೂನ್ಯವಾಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿ ದಿನಕ್ಕೊಂದು ಬೆಲೆ ಏರಿಕೆ ಬರೆ ಎಳಿತಾ ಇದೆ. ಇದೀಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದರವನ್ನು ಹೆಚ್ಚಿಸಿ ನಾಡಿನ ಬಡ ರೋಗಿಗಳ ಜೇಬಿಗೂ ಕತ್ತರಿ ಹಾಕಿದೆ ಅಂತ ಕಿಡಿಕಾರಿದ್ದಾರೆ. ಬಾಗಲಕೋಟೆಯ ಲೋಕಾಪುರ ಪಟ್ಟಣದಲ್ಲಿ ಜೆಸಿಬಿ ಘರ್ಜಿಸಿದೆ. ಚರಂಡಿ ನಿರ್ಮಾಣಕ್ಕೆ ಅಡ್ಡಿಯಾಗಿದ್ದ ಅಂಗಡಿ ಕಟ್ಟಡಗಳನ್ನು ತೆರವು ಮಾಡಿದ್ದಾರೆ. 10 ವರ್ಷಗಳಿಂದ ಚರಂಡಿ ನಿರ್ಮಾಣ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ಕಟ್ಟಡ ತೆರವಿಗೆ ಅಂಗಡಿ ಮಾಲೀಕರು ವಿರೋಧ ವ್ಯಕ್ತಪಡಿಸಿದರು. ಚರಂಡಿ ನಿರ್ಮಾಣಕ್ಕೆ ಅಡ್ಡಿಯಾಗಿದ್ದ ಸುಮಾರು 20 ರಿಂದ 30 ಅಂಗಡಿಗಳನ್ನು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಸಮ್ಮುಖದಲ್ಲಿ ತೆರವು ಮಾಡಲಾಗಿದೆ. ಇದರಿಂದ ಹಲವು ಬಾರಿ ನೋಟಿಸ್ ನೀಡಿದರೂ ಕೂಡ ಅಂಗಡಿ ಮಾಲೀಕರು ಸ್ಪಂದನೆ ಮಾಡದೇ ಇದ್ದಿದ್ದಕ್ಕೆ ಅಂಗಡಿಗಳನ್ನು ತೆರವು ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಳವಾಗಿದ್ದು, ಬೇಲೂರು ತಾಲೂಕಿನ ಮಾಳೆಗೆರೆ ಗ್ರಾಮದಲ್ಲಿ 16 ಎಕರೆ ಪ್ರದೇಶದ ಬೆಳೆ ಸಂಪೂರ್ಣವಾಗಿ ನಾಶಪಡಿಸಿವೆ. ಮೆಕ್ಕೆಜೋಳ, ರಾಗಿ ಬೆಳೆ ಸೇರಿದಂತೆ 8 ಎಕರೆ ತೆಂಗಿನ ಮರಗಳನ್ನು ನಾಶ ಮಾಡಿವೆ. ಇದಕ್ಕೆ ರೈತರು ಲಕ್ಷಾಂತರ ರೂಪಾಯಿ ನಷ್ಟ ಪರಿಹಾರಕ್ಕೆ ಆಗ್ರಹಿಸಿದ್ದು, ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದ ಸಾಯಿ ನಿಕೇತನ ಶಾಲೆಯ 3ನೇ ಮಹಡಿಯಿಂದ ಬಿದ್ದು ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. 10ನೇ ತರಗತಿ ವಿದ್ಯಾರ್ಥಿ ಅಭಿಷೇಕ್ ಸಾವಿನ ಬಗ್ಗೆ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಮುಚ್ಚಂಡಿ ಗ್ರಾಮದ ನಿವಾಸಿ ಅಭಿಷೇಕ್ ಮುಧೋಳ ತಾಲೂಕಿನ ಸಾಯಿ ನಿಕೇತನ ಶಾಲೆಯ ವಸತಿ ಶಾಲೆಯಲ್ಲಿ ಓದ್ತಾ ಇದ್ರು. ಮುಧೋಳ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿದಿದೆ. ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಪತ್ನಿ ಸಾಯಿರಾ ಪತಿಯಿಂದ ಬೇರ್ಪಡೋದಾಗಿ ಘೋಷಿಸಿದ್ದಾರೆ. ಸಾಯಿರಾ ಅವರ ವಕೀಲ ವಂದನಾ ಶಾ ದಂಪತಿಗಳು ಬೇರ್ಪಟ್ಟ ನಿರ್ಧಾರದ ಬಗ್ಗೆ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಮದುವೆಯಾಗಿ ಹಲವಾರು ವರ್ಷಗಳ ನಂತರ ಸಾಯಿರಾ ಅವರು ತಮ್ಮ ಪತಿ ಎಆರ್ ರೆಹಮಾನ್ ಅವರಿಂದ ಬೇರ್ಪಡುವಂತಹ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇವರ ಸಂಬಂಧದಲ್ಲಿ ಆಳವಾದಂತಹ ಭಾವನಾತ್ಮಕ ಒತ್ತಡದ ಬಳಿಕ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಸಿಂಗಾಪುರ ಗ್ರಾಮದಲ್ಲಿ ತಮ್ಮ ಜಮೀನಿನಲ್ಲಿ ಚೆಂಡು ಹೂವು ಬಿಡಿಸುತ್ತಿದ್ದ ಮಹಿಳೆ ಮೇಲೆ ಹೆಜ್ಜೇನು ದಾಳಿ ನಡೆಸಿದೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ 58 ವರ್ಷದ ನಿಂಗವ್ವ ಶಿರಬಡಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮಣಿಪುರ ರಾಜ್ಯದಲ್ಲಿ ಜನಾಂಗೀಯ ಸಂಘರ್ಷ ಹೆಚ್ಚಳವಾಗ್ತಲೇ ಇದೆ. ಇದೇ ವಿಚಾರಕ್ಕೆ ಇಂದು ಸಿಎಂ ಎನ್ ಬೀರೇನ್ ಸಿಂಗ್ ತಮ್ಮ ಸಚಿವರು ಹಾಗೂ ಶಾಸಕರ ಸಭೆ ಕರೆದಿದ್ರು. ಆದರೆ ಸಂಘರ್ಷ ನಿಭಾಯಿಸುವಲ್ಲಿ ಬೀರೇನ್ ಸಿಂಗ್ ವಿಫಲರಾಗಿರುವ ಹಿನ್ನೆಲೆ ಬಿಜೆಪಿ ಶಾಸಕರೇ ಸಿಎಂ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇಂದಿನ ಮುಖ್ಯಮಂತ್ರಿ ಸಭೆಗೆ 37 ಶಾಸಕರ ಪೈಕಿ 17 ಮಂದಿ ಗೈರಾಗಿದ್ರು. ಕೂಕಿ ಉಗ್ರರ ವಿರುದ್ಧ ಕಠಿಣ ನಿರ್ಣಯ ನಡೆಸಲಾಗಿದ್ದ ಸಭೆ ಇದಾಗಿದ್ದು, 37 ಶಾಸಕರ ಪೈಕಿ 7 ಮಂದಿ ಕೂಕಿ ಸಮುದಾಯದವರೇ ಆಗಿದ್ರು. ಇದರಿಂದ ಅವರು ಕೂಡ ಸಭೆಗೆ ಹಾಜರಾಗಿಲ್ಲ. ರಾಜಾಜಿನಗರದಲ್ಲಿ ಬೈಕ್ ಶೋರೂಮ್ನಲ್ಲಿ ಅಗ್ನಿ ಅವಘಡ ಕೇಸ್ ಸಂಬಂಧ ಶೋರೂಮ್ ಮಾಲೀಕ ಪುನೀತ್ ಅರೆಸ್ಟ್ ಆಗಿದ್ದಾರೆ. ಬೆಂಕಿ ಅವಘಡದಲ್ಲಿ ಶೋರೂಮ್ನ ಸಿಬ್ಬಂದಿ ಪ್ರಿಯಾ ಎಂಬ ಯುವತಿ ಸಜೀವ ದಹನವಾಗಿದ್ದರು. ಮೃತ ಪ್ರಿಯಾ ಕುಟುಂಬಸ್ಥರು ರಾಜಾಜಿನಗರ ಪೊಲೀಸ್ ಠಾಣೆಗೆ ದೂರು ನೀಡುತ್ತಾ ಇದ್ದಂತೆ ಮಾಲೀಕ ಪರಾರಿಯಾಗಿದ್ದರು. ದೂರಿನ ಅನ್ವಯ ಇದೀಗ ಶೋರೂಮ್ ಮಾಲೀಕ ಪುನೀತ್ನನ್ನ ಬಂಧಿಸಿದ್ದಾರೆ. ಎನ್ಕೌಂಟರ್ನಲ್ಲಿ ಹತ್ಯೆಯಾಗಿದ್ದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮೃತದೇಹವನ್ನು ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕೂಡ್ಲು ಮನೆಯಲ್ಲಿ ವಿಕ್ರಮ್ ಗೌಡ ಅಂತ್ಯ ಸಂಸ್ಕಾರ ನಡೆಯಿತು. ಮೃತದೇಹ ಪಡೆದಂತಹ ವಿಕ್ರಮ್ ಸಹೋದರ ಸುರೇಶ್ ಹಾಗೂ ಸಹೋದರಿ ಸುಗುಣ ತಮ್ಮ ಮನೆಯ ಆವರಣದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ರಾಮನಾಥಪುರಂ, ತೆಂಕಸಿ, ತೂತುಕುಡಿ, ತಿರುನಲ್ವೇಲಿ ಮತ್ತು ಕಾರೈಕಾಲ್ನಲ್ಲಿ ಮಳೆ ಅಬ್ಬರಿಸಿದೆ. ಚೆನ್ನೈ, ತಿರುವಳ್ಳುವರ್ ಹಾಗೂ ಚಿಂಗಲ್ಪಟ್ಟು ಮತ್ತು ಕಾಂಚೀಪುರಂ ಸೇರಿದಂತೆ ಉತ್ತರ ಕರಾವಳಿ ಜಿಲ್ಲೆಗಳಲ್ಲಿ ನವೆಂಬರ್ 22ರಿಂದ ಭಾರೀ ಮಳೆಯಾಗಲಿದೆ ಅಂತ ಪ್ರಾದೇಶಿಕ ಹವಾಮಾನ ಮುನ್ಸೂಚನೆ ಕೊಟ್ಟಿದೆ.